ನಟಿ ರಮ್ಯಾ ವರ್ಸಸ್ ದರ್ಶನ್ ಅಭಿಮಾನಿಗಳ ನಡುವೆ ನಡೀತಾ ಇದ್ದಂತಹ ಹೋರಾಟ. ದರ್ಶನ್ ಅಭಿಮಾನಿಗಳು ರಮ್ಯಾ ಬಗ್ಗೆ ಕೊಟ್ಟಂತಹ ಕಮೆಂಟ್ ಆಗಿರಬಹುದು, ಮಾಡಿದಂತಹ ಪೋಸ್ಟ್, ಅದರ ವಿರುದ್ಧ ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ದೂರು ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. 43 ಅಕೌಂಟ್ಗಳ ಮೇಲೆ ಈಗ ದೂರು ದಾಖಲಾಗಿರೋದು. ರಮ್ಯಾ ನಿಲುವು ಸರಿಯಾಗಿದೆ ಅಂತ ನಟಿ ರಮ್ಯಾ ಬೆಂಬಲಕ್ಕೆ ಶಿವರಾಜ್ ಕುಮಾರ್ ನಿಂತಿದ್ದಾರೆ. ನಿಮ್ಮ ಜೊತೆ ನಿಲ್ತೀವಿ, ದರ್ಶನ್ ಅಭಿಮಾನಿಗಳ ನಡೆ ಖಂಡನೀಯ ಅಂತ ಹೇಳಿದ್ದಾರೆ ಶಿವಣ್ಣ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಹೀಗೆ ಮಾತಾಡೋದು ಸರಿಯಲ್ಲ, ಇಂಥವುಗಳನ್ನ ಸಹಿಸ್ಕೋಬಾರದು ಅಂತ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನ ಬಿತ್ತಬಾರದು, ಮಹಿಳೆಯರನ್ನ ಒಬ್ಬ ವ್ಯಕ್ತಿಯಾಗಿ ಗೌರವಿಸೋದು ಮುಖ್ಯ. ನಟಿ ರಮ್ಯಾ ನಿಲುವಿಗೆ ನನ್ನ ಬೆಂಬಲ ಅಂತ ಹೇಳಿದ್ದಾರೆ ಶಿವರಾಜ್ ಕುಮಾರ್. ನಟಿ ರಮ್ಯಾ ದೂರು ಕೊಟ್ಟ ಬೆನ್ನಲ್ಲೇ ವಿನಯ್ ರಾಜ್ಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಅಂದ್ರೆ ರಮ್ಯಾ ಬೆಂಬಲವಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಈಗ ಶಿವರಾಜ್ ಕುಮಾರ್ ಬೆಂಬಲವನ್ನ ಸೂಚಿಸಿದ್ದಾರೆ. ರಮ್ಯಾ ಬೆಂಬಲಕ್ಕೆ ನಿಂತಹ ಶಿವಣ್ಣನ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ನಿಮ್ಮ ಜೊತೆ ನಾವಿದೀವಿ ಅಂತ ಶಿವರಾಜ್ ಕುಮಾರ್ ಹಾಕಿದಂತ ಪೋಸ್ಟ್ ಇದು, ಟ್ವೀಟ್ ಮಾಡಿದ್ದಾರೆ. ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ ಶಿವಣ್ಣ. ದರ್ಶನ್ ಅಭಿಮಾನಿಗಳ ನಡೆ ಖಂಡನೀಯ ಅಂತ ಹೇಳಿದ್ದಾರೆ ಶಿವಣ್ಣ. ರಮ್ಯಾ ಅವರ ವಿರುದ್ಧ ಬಳಸಿರೋ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತಾಡೋದು ಸರಿಯಲ್ಲ, ಅದನ್ನ ನಾವು ಸಹಿಸಬಾರದು. ಮಹಿಳೆಯರನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸೋದು ತುಂಬಾ ಮುಖ್ಯ. ಶಿವಣ್ಣ ಹಾಕಿರುವಂತ ಪೋಸ್ಟ್ ಇದು. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ, ಅದನ್ನ ತಮ್ಮ ಏಳಿಗೆಗಾಗಿ ಬಳಸಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನ ಬಿತ್ತೋದಕ್ಕೆ ಬಳಸಬಾರದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೀವಿ ಅಂತ ಶಿವರಾಜ್ ಕುಮಾರ್ ಅವರು ಹಾಕಿರುವಂತಹ ಪೋಸ್ಟ್ ಇದು, ಟ್ವೀಟ್ ಮಾಡಿದ್ದಾರೆ. ಇಂತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅಂತ ಇದೆ. ರಮ್ಯಾ ಬೆಂಬಲಕ್ಕೆ ಶಿವಣ್ಣ ನಿಂತಿದ್ದಾರೆ. ನಿಮ್ಮ ಬೆಂಬಲಕ್ಕೆ ನಾವಿದೀವಿ ಅಂತ ಟ್ವೀಟ್ ಮಾಡಿದ್ದಾರೆ ಶಿವಣ್ಣ. ದರ್ಶನ್ ಅಭಿಮಾನಿಗಳ ನಡೆಯ ಬಗ್ಗೆ ಖಂಡಿಸಿದ್ದಾರೆ. ರಮ್ಯಾ ಅವರ ವಿರುದ್ಧ ಬಳಸಿರುವಂತಹ ಪದಗಳೇನಿದೆ ಇದು ಖಂಡನೀಯ. ರಮ್ಯಾ ನಿಲುವಿಗೆ ನಮ್ಮ ಬೆಂಬಲ ಇದೆ ಅಂತ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಬೆಂಬಲವನ್ನ ಸೂಚಿಸಿದ್ದಾರೆ ನಟಿ ರಮ್ಯಾಗೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ರಮ್ಯಾ ಹಾಕಿದಂತ ಪೋಸ್ಟ್ಗೆ ದರ್ಶನ್ ಅಭಿಮಾನಿಗಳು ರಮ್ಯಾ ಬಗ್ಗೆ ಮಾಡಿದಂತ ಕಮೆಂಟ್. ದರ್ಶನ್ ಫ್ಯಾನ್ಸ್ ವಿರುದ್ಧ ನಿಲುವು ತೆಗೆದುಕೊಂಡ ದೊಡ್ಡ ಮನೆ ಕುಟುಂಬ. ರಮ್ಯಾ ಟಾರ್ಗೆಟ್ ಮಾಡಿದ್ದ ದರ್ಶನ್ ಫ್ಯಾನ್ಸ್ ನಡೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಶಿವಣ್ಣ ಕೂಡ ದರ್ಶನ್ ಫ್ಯಾನ್ಸ್ಗಳ ನಡವಳಿಕೆ ಬಗ್ಗೆ ಖಂಡಿಸಿದ್ರು. ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಅಂತ ವಿನಯ್ ರಾಜ್ಕುಮಾರ್ ಹೇಳಿದ್ದಾರೆ. ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋರು ಬೆಳೆಯೋ ಮುನ್ನವೇ ನಾಶವಾಗಬೇಕು. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿನಯ್ ರಾಜ್ಕುಮಾರ್. ನಟಿ ರಮ್ಯಾ ನಿಲುವನ್ನ ಬೆಂಬಲಿಸಿದ್ದಾರೆ ನಟ ಯುವರಾಜ್ ಕುಮಾರ್. ಶಿವಣ್ಣ ಹಾಕಿದ್ದ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಯುವರಾಜ್ ಕುಮಾರ್. ದರ್ಶನ್ ಫ್ಯಾನ್ಸ್ ಬೆದರಿಕೆ ಎದುರಿಸೋದಕ್ಕೆ ಒಗ್ಗಟ್ಟಾಗುತ್ತಾ ಚಿತ್ರರಂಗ? ರಮ್ಯಾಳಿಂದ ಆರಂಭ ಆಗಿದೆ ಇದು. ಶಿವರಾಜ್ ಕುಮಾರ್ ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ. ದೊಡ್ಡ ಮನೆ ಇಡೀ ಕುಟುಂಬ ನಿಂತಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಇಬ್ಬರು ಮಕ್ಕಳು ವಿನಯ್ ರಾಜ್ಕುಮಾರ್ ಮತ್ತು ಯುವ ರಾಜ್ಕುಮಾರ್ ಕೂಡ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ. ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು, ಹೀಗಂತ ಪೋಸ್ಟ್ ಮಾಡಿರೋದು ವಿನಯ್ ರಾಜ್ಕುಮಾರ್. ಯುವ ರಾಜ್ಕುಮಾರ್ ಕೂಡ ಪೋಸ್ಟ್ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಹಾಕಿರುವಂತಹ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ ಯುವ ರಾಜ್ಕುಮಾರ್. ಇಡೀ ದೊಡ್ಡ ಮನೆ ಕುಟುಂಬ ರಮ್ಯಾ ಬೆಂಬಲವಾಗಿ ನಿಂತಿದೆ. ದರ್ಶನ್ ಫ್ಯಾನ್ಸ್ ಬೆದರಿಕೆಯನ್ನ ಎದುರಿಸೋದಕ್ಕೆ ಇಡೀ ಚಿತ್ರರಂಗವೇ ಒಗ್ಗಟ್ಟಾಗುತ್ತಾ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಅದರಲ್ಲಿ ದರ್ಶನ್ ಮೇಲೆ ಬಂದಂತ ಆರೋಪ, ಇವೆಲ್ಲದರ ಬಗ್ಗೆ ಯಾರೂ ಕೂಡ ಬಹಿರಂಗವಾಗಿ ಅಷ್ಟಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಎಲ್ಲರೂ ಸೈಲೆಂಟ್ ಆಗಿದ್ರು. ಆದ್ರೆ ರಮ್ಯಾ ಹಾಕಿದಂತ ಪೋಸ್ಟ್
ಅದಕ್ಕೆ ದರ್ಶನ್ ಫ್ಯಾನ್ಸ್ ನಡ್ಕೊಂಡಂತ ರೀತಿ ಅವಾಚ್ಯವಾದ ಅಶ್ಲೀಲವಾದ ಪದಗಳನ್ನ ಬಳಸಿದ್ದು, ಆ ಪೋಸ್ಟ್ಗಳನ್ನ ಸ್ಕ್ರೀನ್ ಶಾಟ್ ತೆಗೆದು ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಇಷ್ಟಕ್ಕೆ ಬಿಟ್ರೆ ಆಗಲ್ಲ ಅಂತ ಹೋಗಿ ದೂರನ್ನ ಕೊಟ್ಟಿದ್ದಾರೆ. 43 ಇನ್ಸ್ಟಾ ಅಕೌಂಟ್ಗಳ ಮೇಲೆ ದೂರು ದಾಖಲಾಗಿದೆ. ಹಲವು ಗಂಭೀರವಾದ ಸೆಕ್ಷನ್ಗಳು ಬಿದ್ದಿದೆ. ಈಗ ಅದರ ತನಿಖೆ ಕೂಡ ಬಹಳ ಗಂಭೀರವಾಗಿ ನಡೆಯುತ್ತೆ. ಇದರ ನಡುವೆ ಚಿತ್ರರಂಗದ ನಿಲುವು ಏನು ಅನ್ನೋ ಪ್ರಶ್ನೆ ಕೂಡ ಇತ್ತು. ಈಗ ಶಿವರಾಜ್ ಕುಮಾರ್ ನಟಿ ರಮ್ಯಾಗೆ ಬೆಂಬಲವನ್ನ ಸೂಚಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ರಮ್ಯಾ ಬೆಂಬಲಕ್ಕೆ ನಿಂತಹ ಶಿವಣ್ಣ ಮಾಡಿದಂತಹ ಟ್ವೀಟ್. ಇದನ್ನೇ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವರಾಜ್ ಕುಮಾರ್ ರೀಪೋಸ್ಟ್ ಮಾಡಿದ್ದಾರೆ. ಅದಕ್ಕೂ ಮೊದಲು ವಿನಯ್ ರಾಜ್ಕುಮಾರ್ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ. ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶ ಆಗಬೇಕು ಅಂತ ವಿನಯ್ ರಾಜ್ಕುಮಾರ್ ಮಾಡಿದಂತ ಪೋಸ್ಟ್ ಕೂಡ ಸ್ಕ್ರೀನ್ ಮೇಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ದರ್ಶನ್ ಆರೋಪಿ ಸ್ಥಾನದಲ್ಲಿ ನಿಂತಿದ್ದು, ಇದು ಯಾವುದರ ಬಗ್ಗೆ ಕೂಡ ಚಿತ್ರರಂಗ ಬಹಿರಂಗವಾಗಿ ಒಂದು ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ ಕಮೆಂಟ್ ಮಾಡೋದಾಗ್ಲಿ ಮಾಡಿರ್ಲಿಲ್ಲ, ಸೈಲೆಂಟ್ ಆಗಿದ್ರು. ಆದ್ರೆ ನಟಿ ರಮ್ಯಾ ಹಾಕಿದಂತ ಪೋಸ್ಟ್, ಅದಕ್ಕೆ ಫ್ಯಾನ್ಸ್ಗಳು ನಡ್ಕೊಂಡಂತ ರೀತಿ, ದೂರು ಕೊಟ್ಟಿದ್ದು, ಈಗ ಚಿತ್ರರಂಗದ ನಿಲುವು ಏನಾಗಿರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಶಿವಣ್ಣ ಮತ್ತು ದೊಡ್ಡಮನೆ ಕುಟುಂಬ ರಮ್ಯಾ ಪರವಾಗಿ ನಿಂತಿರೋದು. ಹಾಗಾದ್ರೆ ಚಿತ್ರರಂಗ ಒಂದು ಸ್ಟ್ಯಾಂಡ್ ತಗೊಳ್ಳೋ ಚಾನ್ಸಸ್ ಕಾಣಿಸ್ತಾ ಇದೆಯಾ? ಖಂಡಿತವಾಗೂ ಶ್ವೇತಾ, ದರ್ಶನ್ ಅವರ ಕೊಲೆ ಪ್ರಕರಣ ಏನಿದೆ ಅದು ಅವರ ವೈಯಕ್ತಿಕವಾಗಿತ್ತು. ಹಾಗಾಗಿ ಚಿತ್ರರಂಗದವರು ಯಾರು ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದು ಅವ್ರು ಸಾಲ್ವ್ ಮಾಡ್ಕೋತಾರೆ ಅನ್ನೋ ರೀತಿಯಲ್ಲಿ ಇತ್ತು. ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಟಿಯರನ್ನ ಅಥವಾ ನಟರನ್ನ ಅವಹೇಳನಕಾರಿಯಾಗಿ ಅವ್ರನ್ನ ಕೆಟ್ಟ ಪದಗಳನ್ನ ನಿಲ್ಲಿಸುವಂತ ಒಂದು ಕೆಲಸ ಏನಾಗ್ತಾ ಇದೆ, ಇದ್ರ ಬಗ್ಗೆ ಚಿತ್ರರಂಗದವರು ಆವಾಗ ಧ್ವನಿ ಎತ್ತಾ ಇದ್ರು. ಆದ್ರೆ ಇದರ ಒಂದು ನೇತೃತ್ವನ ರಮ್ಯಾ ಅವರು ನಿನ್ನೆ ಕಂಪ್ಲೇಂಟ್ ಅನ್ನ ದಾಖಲಿಸುವ ಮೂಲಕ ನೇತೃತ್ವ ವಹಿಸ್ಕೊಂಡಂಗಿತ್ತು. ಅದಕ್ಕೆ ಈಗ ದೊಡ್ಡ ಮನೆ ಇಡೀ ಕುಟುಂಬ ದೊಡ್ಡ ಬೆಂಬಲವನ್ನೇ ಕೊಟ್ಟಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಯುವರಾಜ್ ಕುಮಾರ್ ಆದಿಯಾಗಿ ಮತ್ತೆ ಅವರ ಅಣ್ಣ ವಿನಯ್ ರಾಜ್ಕುಮಾರ್ ಕೂಡ ಟ್ವೀಟ್ ಮಾಡಿದ್ರು, ರಮ್ಯಾ ಅವರಿಗೆ ಪರವಾಗಿ ಟ್ವೀಟ್ ಮಾಡಿದ್ರು, ರಮ್ಯಾ ಅವರ ನಿಲುವು ಕರೆಕ್ಟ್ ಆಗಿದೆ ಅಂತ ರೀತಿಯಲ್ಲಿ ಟ್ವೀಟ್ ಮಾಡಿದ್ರು. ಈಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದರ್ಶನ್ ಅವರ ವಿಚಾರವಾಗಿ ಅಥವಾ ದರ್ಶನ್ ಅಭಿಮಾನಿಗಳ ವಿಚಾರವಾಗಿ ಏನು ರಮ್ಯಾ ಅವರು ಮಾಡಿದಂತಹ ಒಂದು ಕಂಪ್ಲೇಂಟ್ ಇದೆ, ಅದಕ್ಕೆ ಕರೆಕ್ಟ್ ಆಗಿದೆ, ಇದು ನೀವು ಮಾಡಿದ ರೀತಿ ಸರಿ ಇದೆ, ನೀವು ಹೋಗ್ತಿರೋ ದಾರಿ ಸರಿಯಾಗಿದೆ ಅನ್ನೋ ಅರ್ಥದಲ್ಲಿ ಶಿವರಾಜ್ ಕುಮಾರ್ ಅವರು ಬೆಂಬಲವನ್ನ ಸೂಚಿಸಿ ಒಂದು ಅವರಿಗೆ ಸಪೋರ್ಟಿವ್ ಆಗಿ ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಹೀಗಾಗಿ ಈಗ ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟು ಬೇಕಾಗಿದಂತ ಅವಶ್ಯಕತೆ ಇರುವಂತಹ ಒಂದು ಸಂದರ್ಭದಲ್ಲಿ ಅದನ್ನ ಎಲ್ಲೋ ಒಂದ್ ಕಡೆ ದೊಡ್ಡ ಮನೆಯ ಕುಟುಂಬ ಮುಂದೆ ನಿಂತ್ಕೊಂಡು ಇದನ್ನ ಮಾಡೋದಕ್ಕೆ ಹೊರಟಿದೆ ಅಂತ ಒಂದು ಪ್ರಶ್ನೆ ಕೂಡ ಹುಟ್ಟಾಗ್ತದೆ. ಯಾಕಂದ್ರೆ ಹಲವಾರು ನಟಿಯರಿಗೆ, ಕಲಾವಿದರುಗಳಿಗೆ ಈ ತರದ ಒಂದು ಅವಾಚ್ಯ ಶಬ್ದಗಳನ್ನ ಬಳಸ್ಕೊಂಡು ಬರ್ತಾ ಇರುವಂತ ಒಂದು ವರ್ಗವೇ ಇರುವಂತದ್ದು. ಹಾಗಾಗಿ ಆ ವರ್ಗವನ್ನ ಮಟ್ಟ ಹಾಕ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಈ ಬಗ್ಗೆ ದೊಡ್ಡ ಹಿರಿಯರು, ಏನು ಚಿತ್ರರಂಗದ ಹಿರಿಯರು ಇದ್ರೆ ಎಲ್ಲರೂ ಕೂಡ ಧ್ವನಿ ಎತ್ತುವಂತ ಒಂದು ಸಂದರ್ಭ ಈಗ ಬಂದಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಈಗ ಶಿವರಾಜ್ ಕುಮಾರ್ ಅವರು ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದು ಮುಂದೆ ಹೇಗೆ ಹೋಗುತ್ತೆ ಈ ಒಂದು ಪ್ರಕರಣ ಅಥವಾ ಈ ಒಂದು ವಿಚಾರ ಅನ್ನೋದು ಕಾದು ನೋಡ್ಬೇಕಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.